ನಮಸ್ಕಾರ. ಮೊದಲನೇದಾಗಿ ಶಾಂತಕ್ಕನ ಮಗಳ ಕತೆ ಭಾಳ ಪಾರ್ಟ್ ಉಳಿದಿಲ್ರಿ, ಇನ್ನೊಂದು 4-5 ಉಳ್ದಾವ ಅಷ್ಟೇ. ಅದನ್ನು ಮುಗಿಸ್ಬಿಡ್ತೀನಿ. ಕತಿನ ಮುಗಿಸಿ ಹೊಸ ಸ್ಟೋರಿ, ಹೊಸ ಕತೆ, ಹೊಸ ಜನಗಳ ಜೊತೆ ಮತ್ತೆ ಬರ್ತೀನಿ. ಗಿರ್ಜಿಗೆ ಆಕಳ ಸಿಕ್ಕಾವಲ್ಲ, ಇದನ್ನು ಕೂಡ ಎಂಡ್ ಮಾಡ್ತೀನಿ. ಪ್ರೇಮಕ್ಕೆ ಹೊಸ ಹೊಲ ಐತಲ್ಲ, ಅದು ಕೂಡ ಎಂಡ್ ಮಾಡ್ತೀನಿ. ಆದರೆ ಇವರೆಲ್ಲ ಪಾತ್ರಧಾರಿಗಳು ಇರ್ತಾರ, ಬಟ್ ಆ ಕತೆಗಳನ್ನ ಚೇಂಜ್ ಮಾಡ್ತೀನಿ ಅಷ್ಟೇ. ಆದ್ರೆ ಪಾರಕ್ಕಿಗೆ ಚೀನಾ ಸೊಸಿ ಅದಾಳಲ್ಲ, ಆಕೆ ಹೋಟೆಲ್ ಅದಾಳ. ಈಗ ಆ ಕತೆ ಏನು ಮುಗಿಸಲ್ಲ, ಅದನ್ನ ಮುಂದುವರಿಸ್ತೀನಿ. ಬರೀ ಶಾಂತಕ್ಕನ ಮನೆಯಿಂದ ಈ ಕಡೆ ಇರುವಂಥ ಎಲ್ಲ ಪಾತ್ರಧಾರಿಗಳನ್ನ ಚೇಂಜ್ ಮಾಡ್ತೀನಿ. ಅಂದರೆ ಮಗಳನ್ನ ಚೇಂಜ್ ಮಾಡ್ತೀನಿ, ಸೊಸೆ ಚೇಂಜ್ ಮಾಡ್ತೀನಿ, ಎಲ್ಲ ಹೊಸ ಕತೆ ಜೊತೆ ಬರ್ತೀನಿ. ನಿಮಗೆ ಕರೆನೇ ಆ ಕತೆ ಇಷ್ಟ ಆಕೈತಿ, ನೋಡ್ರಿ, ಖುಷಿ ಪಡ್ರಿ. ಈ ಕತೆಗೆ ಯಾವ ರೀತಿ ಪ್ರೋತ್ಸಾಹಿಸಿದ್ರು, ಲೈಕ್ ಮಾಡಿದ್ರು, ಅದೇ ರೀತಿ ಆ ಕತೆಗೂ ಕೂಡ ಪ್ರೋತ್ಸಾಹಿಸ್ರಿ. ಬಿ ಏನು ಎತ್ತರ ಗೆಳವಿ ಈಕಿ ಎಷ್ಟು ಚಂದ ಕಾಣಕತ್ತಾಳ. ಅಲ್ಲಲ್ಲ ಸಸಿ ಚಂದ ಕಂಡ್ಲಂತ ನಿನಗೆ. ಓ ಬೀಗ್ರ ಯಾವ ಬಂದ್ರಿ, ಆರಾಮದಿರೇನ್ರಿ? ಹ್ಞೂ ರೀ ಬೀಗ್ರ, ಆರಾಮದೇ ನೋಡ್ರಿ. ಬರ್ರಿ ಕುಂದ್ರ ಬರ್ರಿ. ಇದು ನಾನು ನಿಮ್ಮ ದಾರಿನ ಕಾಯಕತ್ತಿದ್ ನೋಡ್ರಿ. ಬಂದು ಭಾಳತ್ತಾತ್ರಿ, ಹೆಂಗ್ ಬಾ ಮತ್ತಿನ್ನೂ ಬರಲಿಲ್ಲಲ್ಲ ಅಂತೇಳಿ ಕಾಯತ್ತಿದ್ ನೋಡ್ರಿ. ಬರ್ರಿ. ಅಂದಂಗ ಇವ ನಿಮ್ಮ ಮೊಮ್ಮಗನ್ರಿ? ಹ್ಞೂ ರೀ ಬೀಗ್ರ, ಇವ ನನ್ನ ಮೊಮ್ಮಗ್ರಿ, ಮಗನ ಮಗ. ಅಂದಂಗ ಏನು ಓದಿಪ್ಪ? ಇಂಜಿನಿಯರಿಂಗ್ ಈ ವರ್ಷ ಕಂಪ್ಲೀಟ್ ಆತ್ರಿ, ಇನ್ನೊಂದು ವರ್ಷ ಜಾಬ್ ಸಿಗ್ತೈತಿ. ಅಡ್ಡಿ ಇಲ್ಲಲ್ಪ, ಇಂಜಿನಿಯರ್ ಮಾಡಿ ಅಂದ್ರೆ ಚಲೋ ಆತ್ ಬಿಡಂಗಾರ, ಬೇಷಾತ್. ಹ್ಞೂ ರೀ, ಏನು ಹುಡುಗರು ಕಲಿದ ತಡ ಇಲ್ಲ, ಕೆಲಸಕ್ಕೆ ಹತ್ತೋದು ತಡ ಇಲ್ಲ. ಒಂದು ಹೆಂಗ ಒಟ್ಟು ದೇವ್ರದಿಂದ ಚಂದ ಓದ್ಯಾನ ಒಂದು ಕೆಲಸ ಅಂತ ಸಿಗಾಕತ್ತೈತಿ. ತಂದೆ ತಾಯಿ ಅದಕ್ಕಿಂತ ಹೆಚ್ಚಿಂದ ಏನೈತೆ ಬೇಡ್ರಿ. ಅಂದಂಗೆ ಈಗ ಮೊಮ್ಮಗಳಿಗೆಲ್ಲ ಏನು ಸದ್ಯ ಮದುವೆ ಯೋಚನೆ ಮಾಡಿಲ್ಲನ್ರಿ? ಅಯ್ಯ ಅಲ್ರಿ, ಅದಕ್ಕೆ ವಯಸ್ಸು ದೊಡ್ಡದಾಗಿ ತಂದು ಮಾತ್ರಕ್ಕೆ ಮದುವೆ ಮಾಡಿಬಿಡೋದನ್ರಿ. ಬೇಡಪ್ಪ, ನಡ ಬಲ್ತಿಲ್ಲ ಏನಿಲ್ಲ. ಆಮೇಲೆ ಇನ್ನೂ ಸಣ್ಣದೈತಿ, ಒಂದು 5-6 ವರ್ಷ ಅಂತೂ ಏನೂ ಮದ್ವಿದು ಸಾಬ್ರಿ ಇಲ್ಲ ನೋಡ್ರಿ. ಹೌದ್ರಿ, ನಾವು ಒಂದು 5 ವರ್ಷ ನಾವು ಮದ್ವಿದೇನು ಸಾಬ್ರಿ ತೆಗಿಯಂಗಿಲ್ಲ ನೋಡ್ರಿ. ನಮ್ಮ ಹುಡುಗಂದು ಈಗ ಕೆಲಸ ಇನ್ನೊಂದು ವರ್ಷ ಬಿಟ್ಟು ಸಿಗ್ತೈತೆ ಅಂದಾರ. ಅದಾಗಬೇಕು, ಆಮ್ಯಾಗ ಒಂದು ಕೆಲಸ ಅಂತ ಆಗಬೇಕು, ಒಟ್ಟು ಪಗಾರ ಅಂತ ತರಬೇಕು, ಮನ್ಯಾಗ ಒಂದು 4 ಐಟಮ್ ಆಗಬೇಕು. ಹೌದಿಲ್ರಿ, ಹುಡುಗರು ಒಂದು ಲೆಕ್ಕಕ್ಕೆ ಹತ್ತಿನ ಅಂದ್ರೆ ಅಡ್ಡಿ ಇಲ್ಲ ನೋಡ್ರಿ ಮದ್ವಿದ ಬಗ್ಗೆ ಮಾತಾಡಕ್ಕೆ. ಅದಕ್ಕೇನು ಬಿಡ್ರಿ, ಇನ್ನೊಂದು 5 ವರ್ಷ ಯಾವ್ದು ಮದುವೆ ಸಾವಿರ ಸಾಕೋಬಿಡ್ರಿ. ಅವ್ಗರ ಏನು ದೊಡ್ಡ ವಯಸ್ಸಾಗೈತಿ, ಪಗಾರ ತರಲಿ, ಮನ್ಯಾಗ ಒಂದು 4 ಐಟಮ್ ಆಗಲಿ, ಅವನು ಜೀವನದಾಗ ಒಂದು ಹೌದು ಅಲ್ಲ ಆಗಲಿ, ಅವಾಗಾರ ಮಾಡಕ್ಕೆ ಬರ್ತೈತ್ರಿ. ಹೌದಿಲ್ರಿ? ಇಲ್ಲಾಂದ್ರೆ ಯಾವ್ದಾರ ಇನ್ನೊಬ್ಬಕ್ಕೆ ಇಂಜಿನಿಯರ್, ಇನ್ನೊಂದು ಏನಾರು ಚಲೋ ಪಗಾರ ತರುವಂಥ ಹುಡುಗಿಂತ ಮದುವೆ ಮಾಡಿದ್ರೆ ಆತಪ್ಪ. ಅಲ್ಲ ಏನ್ರಿ ಹಿಂಗಂತಿರಲ್ರಿ? ನಾವೇನೋ ನಮ್ಮ ಸಂಬಂಧ ಉಳಿಸ್ಕೊಂಡು ಹೋಗೋಣ ಅಂತಂದ್ರೆ ನೀವು ಇನ್ನೊಬ್ಬಕ್ಕಿಂತ ತರಾಕೊಂಡ್ರಲ್ಲ. ನನಗೇನೋ ನೋಡ್ರಿಪ್ಪ, ನನ್ನ ಮಗಳನ್ನ ತಗೋಬೇಕಂತ ಆಸೆ. ನೋಡ್ರಿ ಹೆಂಗೆ ಮಾಡ್ತೀರಿ? ಏನು ಮಾತಾಡ್ತೀರಿ? ಸಣ್ಣ ಹುಡುಗಿ ಅದಿನ್ನು. ಬ್ಯಾಡ್ರಿಪ್ಪ, ಬೇಡ. ಅಲ್ಲ ಈಗ ಮದುವೆ ಮಾಡಿ ಏನು ಮಾಡ್ಲಿ ರೀ ಅದಕ್ಕೆ? ಬ್ಯಾಡ್ರಿಪ್ಪ, ಓದ್ಲಿಕ್ಕೆ ಚಂದ ಓದ್ಲಿ. ನಾವಂತರೂ ಓದಕ್ಕಾಗಲಿಲ್ಲ, ಏನಿಲ್ಲ. ಒಂದು 11 ವರ್ಷನೇ ಇತ್ತ ನೋಡ್ರಿ ನನಗೆ ಮದುವೆ ಮಾಡಿ ಕೊಟ್ಟಾಗ ನಮ್ಮಪ್ಪ. ಏನಾದ್ರೆ ಗಂಡು ಚಲೋ ಬಾಳೆ ಬಚ್ಚೆ, ಆದ್ರೂ ಆಗಿನ ಕಾಲಕ್ಕೆ ಗೋಳನ ಬಿಡ್ರಿ ಅದೊಂದು ರೀತಿ. ಅಲ್ಲ ಹಂಗಂತೇಳಿ ಈಗಿನ ಹುಡುಗರನ್ನ ತೊಗೊಂಡು ಹಂಗೆ ಕಟ್ಟಾಕತ್ತೇನ್ರಿಪ್ಪ? ಬೇಡ ಬೇಡ ಬೇಡ. ಅಲ್ರಿ ಅತ್ತಿಯವರ ಮಾಡಿದ್ರಕ್ಕಿತ್ತು. ಸ್ವಲ್ಪ ಸುಮ್ಮನೆ ಇರ್ತೇನವ, ಮಾತಾಡತ್ತೈತಿ ಇಲ್ಲಿ. ಹೋಗು, ಒಳಗೆ ಏನಾರ ಬೇರೆ ಕೆಲಸ ಇದ್ರೆ ಮಾಡಿ ಹೋಗು. ಅಲ್ಲ ಸುಮ್ಮನೆ ಆಕಿಗೆ ಯಾಕೆ ಬೈತಿರ್ ಬಿಡ್ರಿ? ಆಕೆ ಏನು ಕೇಳಂದಿದ್ದಲ್ ಬಿಡ್ರಿ, ಮತ್ತೆ ನಾನಾಗೆ ಕೇಳಿದ್ದಿದೆ. ನೋಡ್ರಿ, ಹುಡುಗ ಚಲೋನ ಅದಾನ, ನಿಮ್ಮ ಮುಂದೆ ಕುಂತಾನ. ಹೌದಾ, ನಂಗೆ ಇನ್ನೊಂದು ವರ್ಷ ಅಂದ್ರೆ ಅವಂಗೂ ಕೆಲಸ ಹತ್ತೈತಿ. ಇಂಜಿನಿಯರಿಂಗ್ ಅಂದ್ರೆ ಏನು ಕಡಿಮೆ ಅಂತ ಮಾಡಿರೇನ್ರಿ? ನಾ ಮುಂದೆ ತಾ ಮುಂದೆ ಅಂತೇಳಿ ವರದಕ್ಷಿಣೆ ಕೊಟ್ಟು ಮಾಡ್ಕೊಳಕ್ ನೋಡ್ತಾರ್ರಿ. ಗೊತ್ತನ್ರಿ? ಅಂತದ್ ನಾನು ನಮ್ಮ ಮೊಮ್ಮಗಳನ್ನ ತಗೋಬೇಕಲ್ಲ ಅಂತ ಒಂದೇನೋ ಆಸೆ ರೀ ಅಷ್ಟೇ. ಅಲ್ಲ ಹೌದು ಬಿಡ್ರಿ, ನೀವು ಹೇಳೋದೇನು ತಪ್ಪಲ್ಲ. ನಿಮ್ಮ ಮಗಳನ್ನ ತಗೋಬೇಕಂತ ನಿಮಗೊಂದು ಆಸೆ, ಮೊಮ್ಮಗಳು ಹೊರಗಿಂದ ಬೇಡ ಅಂತ ನಿಮ್ಮ ತಲೆಯಾಗ ಅಷ್ಟೇ. ಅದ್ರಲ್ಲಿ ನಾವಾದರೂ ಕೊಟ್ಟ ಮಾಡೋರು, ಅದಕ್ಕೇನಿಲ್ಲ. ಆದ್ರೆ ಅದು ಒಂದು ಆಗ್ಬೇಕಲ್ರಿ, ಏನಾರ ಒಂದು ಓದ್ಲಿ, ಒಂದು ಏನಾರು ಕೆಲ್ಸಕ್ಕೆ ಹತ್ಲಿ. ಇಲ್ಲ ಅವು ಕೆಲ್ಸಕ್ಕೆ ಹತ್ಲಿ ಕಟ್ಟೋತ್ ಒಂದು ಏನಾರ ಒಂದು ಗಟ್ಟಿ ಕತ್ತು ಮಟ್ಟಾರ ಓದ್ಲಿಲ್ಲ. ಈಗ ಏಟೈತಿ ಏನದು ಅದಕ್ಕೆ? ಹಂಗಲ್ರಿ ಬೀಗ್ರ, ಏಟ್ ಓದಿದ್ರೇನ್ರಿ? ಗಂಡು ಮನೆಗೆ ಹೋಗಿ ಮುಸ್ರಿ ತಿಕ್ಕುದೇನ್ರ ತಪ್ತತೇನ್ರಿ? ಹೌದಿಲ್ರಿ? ಅದಕ್ಕೆ ಮುಸ್ರಿ ತಿಕ್ಕುದ ಸುಮ್ಮನೆ ಯಾಕೆ ಇಟ್ಕೊಂಡು ಇದು ಮಾಡ್ತೀರಿ? ಮದುವೆ ಮಾಡಿ ಕೊಟ್ರೆ ಅತ್ತಾಗ ನಮ್ಮ ಮನ್ಯಾಗ ಒಂದು ಮೊಮ್ಮಗಳಾಕಳ, ನಿಮಗೂ ಹೊರಗೆ ಕೊಟ್ಟಂಗ ಹಂಗಲ್ಲ, ಹುಡುಗಿ ಹಂಗ ಏನಾನು ಚಿಂತಿರಂಗಿಲ್ಲ. ಹೌದಿಲ್ರಿ? ಅದನ್ನ ಹೇಳಿದ್ದೀರಿಪ್ಪ, ಮತ್ತೆ ನೋಡ್ರಿ ಹೆಂಗೆ ಮಾಡ್ತೀರಿ. ಅಲ್ರಿ, ಗಂಡು ಮನೆಗೆ ಹೋಗಿ ಮುಸ್ರಿ ತಿಕ್ಕುದ ಅಂತಂದೇಳಿ ಹೆಂಗೆ ಹೇಳ್ತೀರಿ ನೀವು? ಬಗನ ಚಲೋ ಓದಿದ್ಲ ಅಂತಿಕೊರ್ರಿ, ಒಂದು ಕೆಲ್ಸಕ್ಕೆ ಹತ್ತಿಲ್ಲ ಅಂತಿಕೊರ್ರಿ, ಆಕಿನ ಇಟ್ಕೊಂಡು ಮಾಡ್ಕೋಬೋದಲ್ರಿ? ಅಲ್ಲ ಹೆಣ್ಮಕ್ಳ ಮಾತ್ರ ಗಂಡು ಮನೆ ಮುಸ್ರಿ ತಿಕ್ಕುದ ಅಂತೇಳಿ ಈಗಿರ್ತ ನಾವ ತೀರ್ಮಾನ ಮಾಡ್ಕೊಂಡು ಹೆಣ್ಮಕ್ಳು ಓದಿಸ್ತಂಗಿರೋದು, ಅವಕ್ಕೆ ಬೆಲೆ ಕೊಡ್ಲಂಗಿರೋದು ಮಾಡೋದು ಸರಿ ಅಲ್ರಿ ಇದು? ಹೌದಿಲ್ರಿ? ಹಣೆ ಬರ್ಕೊಂಡವ್ರು ಯಾರದಾರ? ಅಲ್ಲ ನಾನು ಏನೀಗ ಮದುವೆ ಮಾಡ್ಕೊಡಂದ್ರೆ ನಾಳೆ ತಾಳಿ ಕಟ್ಟ ಸನ್ಲಿಲ್ರಿಪ್ಪ. ಏನಿಲ್ಲ, ಆರಾಮ್ ಮದುವೆ ಮಾಡೋಣಂತ್ರಿ ಬೀಗ್ರ. 5 ವರ್ಷ ಬಿಟ್ಟು ಹುಡುಗಿಗೆ ಈಗ ಏನು ದೊಡ್ಡ ಕೇಳಲ್ರಿ, ಮತ್ತೆ ಬಾಜು ಕುಂದ್ರಿಸಿ ಹುಡುಗಿನ ಆರತಿ ಮಾಡ್ಬಿಡೋಣ ಅಂತೇನ್ರಿ. ಅಂದ್ರೆ ಇವಂಗೂ ಆಕಿನ ಅನ್ನೋದು ಇವಂಗೂ ಗೊತ್ತಿರ್ತೈತಿ, ಎಲ್ಲಿ ಕಣ್ಣು ಹಾಸಂಗಲ್ಲ. ಅವು ಅಕ್ಕಿಗೂ ಇವನ ನಮ್ಮ ಮಾವ ಅನ್ನೋದು ಗೊತ್ತಿರ್ತೈತಿ, ಎಲ್ಲಿ ಕಣ್ಣು ಹಾಸಂಗಲ್ಲ. ಹೌದಿಲ್ರಿ? ಒಂದು ಪಕ್ಕ ಆಗಿಬಿಡ್ತಂದ್ರೆ ಒಂಥರ ಅರ್ಧ ಇಳೆ ಮುಗ್ದಂಗ್ರಿ. ಹೌದಿಲ್ರಿ? ಅದಕ್ಕೆ ಅಂದೆ ನಾನು. ಬೇಡ್ರಿ, ಇದೇ ತಪ್ಪ್ರಿ ಮಾಡೋದು ಮೇನ್. ಈಗ ನೋಡ್ರಿ, ಈಗ ಇದ್ದಿದ್ದು ಬುದ್ಧಿ ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ದು ಬುದ್ಧಿ ನಾಡ್ದಿರಂಗಿಲ್ಲ. ಒಬ್ಬೊಬ್ಬರಿಗೆ ಹಂಗಾಕಿರ್ತೈತಿ. ಈಗೇನೋ ಸಣ್ಣ ವಯಸ್ಸೈತ್ರಿ, ಈಗ ಮೈನ್ ಇರ್ತೈತಿ. ಮುಂದೆ ಬರ್ತಾ ಒಂದು ಬುದ್ಧಿ ಮಟ್ಟ ಚೇಂಜ್ ಹಾಕೊಂತ ಹೋಗ್ತೈತ್ರಿ. ಈಗಿರ್ತ ನೀವು 5 ವರ್ಷ ಬಿಟ್ಟು ಮದುವೆ ಮಾಡೋರು ಅಂತೀರಿ.
5 ವರ್ಷ ಬಿಟ್ಟು ಮದುವೆ ಮಾಡೋರು ಅನ್ನೋರು ಈಗಿರ್ತ ನೀವು ಆರ್ತಿ ಮಾಡಿಬಿಟ್ರೆ ಏನಾಗ್ಬಿಡ್ತೈತಿ ಮುಂದೆ ಆಕಿ ಈ ಹುಡುಗ ಬೇಡ ಅನಸ್ತು, ನಾ ಇನ್ನೊಂದ್ ಸ್ವಲ್ಪ ಓದ್ಬೇಕು ಅನಸ್ತು, ಇಲ್ಲ ಇನ್ನೊಬ್ಬ ಬ್ಯಾರೆದವ್ನ ಮದುವೆ ಆಗ್ಬೇಕು ಅನ್ಸ್ತ ಅನಸ್ತು, ಅವಾಗ ಏನ್ ಮಾಡುದ್ರಿ? ಒಲ್ಲೆ ಅಂತ ನಿಂತ ಓದ್ಕೊಂಡು ಅವಾಗ ಏನು ಬಲವಂತ ಮಾಡಿ ತಾಳಿ ಕಟ್ಟಿಸ್ತೀರಿ? ಇಲ್ಲ ಬಿಡಿಸಿ ಮತ್ತೊಂದು ನೋಡ್ಬೇಕಾಕತಿ. ಅವಾಗ ಆರ್ತಿ ಮಾಡಿದೆ ಅಂದ್ಬಿಟ್ಟು ಮತ್ತೆ ಅವ್ನ ಕೊಟ್ಟು ಮದುವೆ ಮಾಡಿದ್ರ ಅಂತ ಊರ್ ಮಂದಿ ಆಡ್ಕೊಳ್ಳೋದ್ರಿ. ಅದಕ್ಕೆ ಯಾಕೆ ಇದನ್ನ ಮಾಡ್ಬೇಕ್ರಿ? ಹೌದಿಲ್ರಿ? ಇವ್ಗೂ ಮತ್ತೆ ಈಗೇನ ಚಲೋ ಅನ್ಸೈತೆ ಹುಡುಗಿರ್ಲಿ ಅಂತ ಅನ್ಸಿರ್ಬೇಕು. ಮುಂದೆ ಅವನು ಒಂದ್ ಪಗಾರ ಹತ್ತೈತಿ, ಚಲೋ ಹೊಂಟ್ನಪ್ಪ, ಅವನು ಚಲೋ ದುಡಿಯಾತ್ನಂದ್ರ ಅವಂಗೂ ಮುಂದೆ ಬೇರೆ ನೌಕರಿಯಾಗಿದ್ದಕಿನ್ ಮಾಡ್ಕೋಬೇಕಂತ ಅನಸ್ತಂದ್ರ ಅದಕ್ಕೆ ಈ ಕೆಟ್ಟದ ಯೋಚನೆ ಮಾಡೋನ್ರಿ ಬ್ಯಾಡ್ರಿ. ಕುಂದ್ರಿಸಿ ಆರ್ತಿ ಮಾಡೋದು ಬ್ಯಾಡ್ರಿ. ಮತ್ತ ಊರಾಗ ಎಲ್ಲಾರು ಏನ್ ನಕಲಿ ಮಾಡ್ಕೊಂತ ಅಡ್ಡಾಡ್ತಾವ್ರಿ, ಹುಡುಗರು ಮಂಗ್ಯಾನಾಟ ಹಚ್ತಾವ್. ನೀನ್ ಏನ್ ಬಂದ್ ನೋಡು ಅಂತ ಅನ್ನೋದು, ನಿನ್ ಗಂಡ ಬಂದ್ ನೋಡುವ ಅನ್ನೋದು ಬ್ಯಾಡ್ರಿ. ಆಮ್ಯಾಗ ಈಗಿಂತ ಈ ಹುಡುಗ ಹುಡುಗಿ ಫಿಕ್ಸ್ ಮಾಡ್ಬಿಟ್ರೆ ಓದ್ ಕಡೆ ಲಕ್ಷ್ಯ ಎಲ್ಲೋಕತ್ರಿ. ಇವಂದೇನೋ ಓದ್ ಮುಗ್ದತಿ ನಡೀತೈತಿ, ಆಕಿನೂ ಓದ್ಬೇಕು. ಅದಕ್ಕೆ ಬ್ಯಾಡ್ರಿಪ್ಪ ಬ್ಯಾಡ. ಒಂಥರ ಮನಿಗ್ ಬರುದು ಹೋಗುದು ಸಲಿಗಿ ಇವೆಲ್ಲ ನಮಗೆಲ್ಲ ಸೇರುದಿಲ್ರಿಪ್ಪ ಬ್ಯಾಡ. ಒಟ್ಟೇನ್ರಿ ನಿಮಗ ಬ್ಯಾಡ ಬ್ಯಾಡ ಅನ್ಸ್ಬಿಟ್ಟತೇನ್ರಿ ನಮ್ಮ ಮಗಳ ಕಡೆ ಇದ್ದ ಸಂಬಂಧ? ಥೋ ಬ್ಯಾಡ ಅನ್ಸಿಲ್ರಿಪ್ಪ ಅಂತ ಹೇಳುದು ಅರ್ಥ ಮಾಡ್ಕೊರಿ. ಒಟ್ಟು ಬ್ಯಾಡ ಈಗಿರ್ತ ನಾವ್ ಯಾಕೆ ಮಕ್ಳಿಗೆ ಹಂಗೆ ಗಟ್ಟಿ ಮಾಡಿ ಕೈ ಬಿಡ್ಬೇಕು? ಬ್ಯಾಡ ಇನ್ನೂ ಓದುವುದಾವು ಅಂತ ಹೇಳತ್ತೀವಿ. ಅಲ್ಲ ನೀವು ತಿಳ್ಕೊಳವಲ್ರಲ್ಲ. ಬ್ಯಾಡ್ ಬಿಡ್ರಿ, ಹೋಲ್ ನಿಮ್ಗೆ ಮನ್ಸಿಲ್ಲ ಅಂದ್ರೆ ನಾವ್ರ ಮಾತಾಡಕ್ಕೆ ಏನೈತಿ ಮತ್ತೆ ಮುಂದುವರೆದು. ಅಲ್ರಿ ಅಂತಿಮಿಕ್ಕಿ ಏನು ನನ್ನ ಮಗ ಏನು ಎಷ್ಟೊತ್ತಿದ್ರು ತಂಗಿ ಮಗಳನ್ನ ತಗೋಬೇಕಂತ ಏನು ಅವನು ಏನು ಕುಂತಿಲ್ರಿ. ಮತ್ತು ನನ್ನ ಸೊಸಿ ಅಂತರೂ ಯವ್ವ ಎಷ್ಟು ಪಗಾರ ಕೊಟ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಕ್ಕೆ ರೆಡಿ ಇರ್ತಾರೆ ನನ್ನ ಮಗ. ನಾವು ಯಾಕೆ ಮಾಡ್ಕೋಬೇಕಂತ ಆಕಿನೂ ಅಂದ್ಲ. ಆದ್ರೂ ನಾನು ಬೇಡವಾ ಕಳ್ಳಂದು ಅಲ್ಲೇನ ಕಾಣಂಗಿಲ್ಲ, ಹೊರಗಿನ ತಂದು ಗೋಳ ಕಟ್ಕೊಳ್ಳೋಕ್ಕಿಂತ ಹೆಂಗ ಏನು ಅನ್ನೋದಕ್ಕಿಂತ ಮನೆ ಅಂದಾದ್ರೂ ಚಲೋ ಅಂತಂದೇಳಿ ನಾನು ಒಪ್ಪಿಸಿ ಕರ್ಕೊಂಡ್ ಬಂದಿದ್ನಿ ರೀ. ಮತ್ತು ನೋಡ್ರಿ ನೀವು ಅಲ್ಲ ಅಂದ್ರೆ ನಾರ ಮಾಡಕ್ಕೆ ಏನೈತಿ ತೋರಿ ಬರ್ತೀವಿ. ಹೊಂಟ ಬಿಟ್ರಲ್ಲ ಕುಂದ್ರಿ. ಅಲ್ಲ ಏನು ಮಗಳು ಕೊಡಂಗಿಲ್ಲ ಬೇಡ ಅಂದ್ಬಿಟ್ಲೆ ಬಿಡು ಹೊಂಟ ಬಿಡೋದನ್ರಿ? ಹಂಗಲ್ರಿ ನೋಡುನ, ಈಗ ಒಂದ್ 5 ವರ್ಷ ಬಿಟ್ಟು ಮದುವೆ ಮಾಡೋಣ ಅನ್ನತ್ತಿರಲ್ಲ. 5 ವರ್ಷ ಬಿಟ್ಟು ಆಕಿಗೂ ಇವ್ನ್ ಮಾಡ್ಕೋಬೇಕಂತ ಅನಸ್ತು, ಇವ್ಗೂ ಆಕಿನ ಮಾಡ್ಕೋಬೇಕಂತ ಅನಸ್ತಂದ್ರ ಮದ್ವಿ ಮಾಡೋನು, ಅದ್ರಾಗ ಏನೈತಿ? ಹೌದಿಲ್ರಿ? 5 ವರ್ಷಕ್ಕಿಂತ ಮುಂಚೆ ಈಗಿರ್ತ ಕುಂದ್ರಿಸಿ ಆರ್ತಿ ಮಾಡೋದು ಬೇಡ ಅಂತ ನಾ ಅನ್ನತೀನಿ ನೋಡ್ರಿ. ಮತ್ತೆ ಇದ್ರ ಮ್ಯಾಗ ನಿಮ್ಮ ಮಗಳು ಉಂಟು ನೀವು ಉಂಟು ಅಲ್ರಿ ಅತ್ತಿಯವ್ರ ಆರ್ತಿ ಮಾಡಿದ್ರಿ ಏನ್ ಕೇಳಾಕಿತ್ರಿ? ಹೌದಿಲ್ರಿ? ಅಂದ್ರೆ ಎಲ್ಲಾರ ಲವ್ ಪವ್ ಮಾಡೋದು ತಪ್ತಿತ್ರಿ. ನಾ ಏನು ಬರ್ತೇನೆ ತೋರ್ವ ಮಗಳ, ಏನು ಮಾಡಾಕ ಭಾಳಷ್ಟು ಕೆಲಸ ಮನ್ಯಾಗ. ನಾ ಏನೋ ಒಂದು ಆಸೆ ಇಟ್ಕೊಂಡು ಬಂದು ಮತ್ತೆ ಅಲ್ಲಿ ಆಗ್ಲಿಲ್ಲ ಕಾಂತತಿ. ಹೋಲತ್ತ ನೋಡ್ತವ್ರ ಮನೆ ಸಂಬಂಧ ಉಳಿಸ್ಕೊಂಡು ಹೋಗ್ಬೇಕಂತಂದ್ರೆ ವಿಚಾರ ಮಾಡು, ಇಲ್ಲಂದ್ರೆ ಬಿಡು. ಅತ್ತಿಯವ್ರ ನೀವು ಭಾಳ ಬೇಜಾರು ಮಾಡಿಬಿಟ್ರಿ ನಮ್ಮ ಅವ್ವರಿಗೆ. ಅಲ್ಲ ಹೊಟ್ಟೆಗೆ ಅನ್ನ ತಿಂತೇನು ಸಗಣಿ ತಿಂತೇನು ಎಲ್ಲ ಏನಾರ ಮಣ್ಣು ತುಂಬ್ಕೊಂಡೇನು ನೀನು? ಅಲ್ಲ ನಿನ್ನ ಮಗಳದ ನೀ ವಿಚಾರ ಮಾಡ್ಬೇಕು, ನಾವ್ ಹೇಳುದಲ್ಲದನ್ನ ನೀನ ಅವ್ರು ಕುಂದ್ರಿಸಿ ಆರ್ತಿ ಮಾಡಂದಾಗ ಹೇಳ್ಬಿಡ್ಬೇಕು. ಇಲ್ರಿ ಹಿಂಗೆಲ್ಲ ಮಾಡಕ್ಕಾಗಲ್ಲವ ಬೇಡ, ಆಕಿ ನೋಡು ನಾ 5 ವರ್ಷ ಬಿಟ್ಟು ಏನಾರ ಮಾಡ್ಕೊಂತೀನಿ ಅಂದ್ಲಂದ್ರೆ ಅವಂಗ ಕೊಟ್ಟು ಮದುವೆ ಮಾಡಿದ್ರ ಆತ, ಇಲ್ಲಕಂದ್ರೆ ಒಲ್ಲೆ ಅಂದ್ಲಂದ್ರೆ ಏನ್ ಮಾಡಾಕೈತಿ? ಸುಮ್ಮನೆ ಕುಂದ್ರಿಸಿ ಆರ್ತಿ ಮಾಡೋದು ಬೇಡ ಅಂತ ತಿಳುವಳಿಕೆ ಐತೆ ಇಲ್ಲ ನಿನಗೆ ಅಷ್ಟರ. ಅದೆಲ್ಲ ಹೋತು ಆಗಿನ ಕಾಲ. ಈಗ ಅದನ್ನ ಮತ್ತೆ ನಾವು ಮುಂದುವರ್ಸ್ಕೊಂಡೋಕೇವ ಅಂದ್ರೆ ನಡೆಯಂಗಿಲ್ಲ. ಯವ್ವ ಅತ್ತಿ ಬಂದಿದ್ಲನ ಏನಂತ? ಯಾಕ ಬ್ಯಾಸರ ಮಾಡ್ಕೊಂಡು ಪಟ ಹೋದ್ರಲ್ಲ ಅವ್ರು? ಬಂದೆ ಚಲೋ ಹೊತ್ತಿಗೆ ಬಂದೆ. ನೋಡ್ಪಾ ಇವ್ರ ಅಣ್ಣನ ಮಗನ್ನ ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಬೇಕಂತ ಅನ್ನಕತ್ತಾರ ಅವ್ರು. ಏನ ಮೊಮ್ಮಗನ್ನ ಕರ್ಕೊಂಡ ಬಂದ್ಬಿಟ್ಟಾಳಕಿ ತೋರ್ಸಾಕ. ಅದಿದು ಬಿಟ್ಟು ಏನ್ ಹೇಳಕತ್ತಾರ ಅವ್ರ? ಆರ್ತಿ ಮಾಡೋ ಹೊತ್ನಾಗ ಈಗ ಹುಡುಗ ಹುಡುಗಿನ ಕುಂದ್ರಿಸಿ ಆರ್ತಿನ ಮಾಡ್ಬಿಡುನು ಎಬ್ಸು ಹೊತ್ನಾಗ ಅನ್ನಕತ್ತಾರ. ಮತ್ತೆ ಅದಕ್ಕೆ ನಾ ಏನಂದೆ ಬ್ಯಾಡಪ್ಪ ಹಂಗೆಲ್ಲ ಮಾಡೋದು. ನೋಡು ನಾ 5 ವರ್ಷಕ್ಕೆ ಇದ್ ಬುದ್ಧಿ ಮತ್ತೆ ಇನ್ ಮುಂದೆ ಹೆಂಗಿರ್ತೈತೆ ಏನೋ ಗೊತ್ತಿಲ್ಲ. ಅದು ಮದ್ವೆ 5 ವರ್ಷ ಬಿಟ್ಟು ಮಾಡೋದಂತ ಮತ್ತೆ ಈಗ ಅಲ್ಲ ಏನ. ಯಾಕಂದ್ರೆ ನಾನು ನನ್ನ ಮೊಮ್ಮಗಳಿಗೆ ಈಗ ಮಾಡಂಗಿಲ್ಲ ಅಂದೆಲ್ಲ, ಅದಕ್ಕೆ ಅವರು 5 ವರ್ಷ ಬಿಟ್ಟು ಮಾಡ್ರಿ ನಡಿತೈತಿ, ಆದ್ರೆ ಈಗ ಆರ್ತಿ ಮಾಡ್ಬಿಡ್ರಿ ಅಂತ ಹೇಳಕತ್ತಾರ ಅವ್ರು. ಅದು ಹೆಂಗ ಆಕತಿಪ್ಪ? ಈಗೇನೋ ಮನಸ್ಸು ಇದ್ದ ತನಕೋ ನಾಳೆ ಮುಂದೆ ಇರಕ್ಕಿಲ್ಲ. ಯಾಕೆ ಬೇಕು? ಯಾರು ಕಂಡೋರು ಯಾರದಾರ? ಅದಕ್ಕೆ ಬೇಡ ಅಂತ ಹೇಳತ್ತೀನಿ. ನೋಡಪ್ಪ ಇವು ಹೆಂಗ ಮಾತಾಡ್ತಾವ ಏನು? ಆಕಿ ನೋಡಿದ್ರೆ ಹೋಗೋ ಹೊತ್ನಾಗ ಆಕಿ ಬೀಗ್ತಿ, ಅಯ್ಯ ನಿನಗೆ ತವ್ರ ಮನಿದ್ ಬೇಕಂದ್ರೆ ಉಳಿಸ್ಕೋ, ಇಲ್ಲಕಂದ್ರೆ ಇಲ್ಲ ಅಂತ ಆಕಿ ದೊಡ್ಡ ಒಂದು ಡೈಲಾಗ್ ಹೊಡೆದು ಹೋಗ್ತಾಳ ಆಕಿ. ಆಗಂಗಿಲ್ಲ ಅಂತ ಹೇಳಿದಿಲ್ವೇ? ಅಯ್ಯೋ ನಿಮ್ಮವ್ವ ಆಗುದಿಲ್ಲ ಅಂತೇಳಿ ಹೇಳ್ಯಾಳಪ್ಪ, ಅದಕ್ಕೆ ಸಿಟ್ಟು ಬಂದು ಹೋದ್ರು. ಚಲೋ ಮಾಡಿದಾಳ. ಅಲ್ಲ ಮೊಮ್ಮಗಳು ದೊಡ್ಡಕಿಗಳ ನೋಡಕ್ ಬಂದಾರ, ನೋಡ್ಕೊಂಡು ಹೋಗ್ಬೇಕು. ಮದ್ವಿ ವಿಚಾರ ಮಾತಾಡ್ತಾರ ಈ ಟೈಮ್ನಾಗ. ಮತ್ತಿನ್ಯಾವಾಗ ಮಾತಾಡ್ಬೇಕು ಮದ್ವೆ ವಿಚಾರನ? ಮತ್ ಹೌದು ಎಬ್ಸು ಟೈಮ್ನಾಗ ಯಾರ ಅವ್ರಿಗೆ ಇರ್ತೈತಿ ಮುಹೂರ್ತ ಅವ್ರಿಗೆ ಕುಂದ್ರಿಸಿ ಆರ್ತಿ ಮಾಡಿಬಿಡ್ತಾರ ಗುರ್ತ ಮಾಡಿ. ಗೊತ್ತೈತೆ ನಿಮ್ಗೆ? ಯಾಕ ನನಗೂ ನಮ್ಮ ಅವ್ಗ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರ, ಅದ್ರ ನಮ್ಮ ಮಾವ ಒಲ್ಲೆ ಅಂತಂದಿದ್ದಕ್ಕೆ ಕಷ್ಟ ಬಿಟ್ಟಿದ್ದೆ. ಇಲ್ಲಾಂದ್ರೆ ಕುಂದ್ರಿಸಿ ಆರ್ತಿ ಮಾಡೋರಿದ್ರು. ನೋಡು ನನ್ನ ಮಗಳನ್ನ ನಾ ಅಂತೂ ಈಗ ಮದುವೆ ಮಾಡೋದಿಲ್ಲ. ಮಾಡಿದ್ರು ಏನು ನನ್ನ ಮಗಳಿಗೆ ಎಲ್ಲಿ ತಿಳಿತೈತಿ ಬೇರೆ ಎಲ್ಲರೂ ಹೊರಗೆ ತಂದು ಮದುವೆ ಮಾಡ್ತೀನಿ, ಏನು ಹೊರಗೆ ಕೊಡ್ತೇನೆ ನಾನು. ಆದ್ರೆ ನಿಮ್ಮ ಖಾನ್ದಾನಿ ಸುದ್ದಿ ನನಗಿನ್ನು ಬೇಡ. ನಿನ್ನೊಬ್ಬಕಿನ ತೊಗೊಂಡ ಸಾಕಾಗೈತೆ ನನಗೆ. ಮತ್ತೆ ಅದ ಕಟ್ಟ ಕುಟುಂಬಕ್ಕೆ ಮತ್ತೊಂದು ನನ್ನ ಮಗಳು ಕೊಟ್ಟರೆ ನಾ ಗೋಳ ಕಟ್ಕೊಳಕ್ಕೆ ನಾವಲ್ಲೇ. ಯಾಕ ಏನಾಗೈತಿ ಅಂದ್ರೆ ನಾನು ಕಟ್ಕೊಂಡು ನೀವು ಅನ್ಭವಿಸಕತ್ತೀರನ? ನಾನು ಬರಬರಿ ಇಲ್ಲ ಹೌದಿಲ್ಲ? ನೀವಷ್ಟ ಚಲೋ, ನಾ ಕೆಟ್ಟದೇನೆ. ಅದೇ ಇದ ರಾಡಿನ ಬೇಡ ಅನ್ನೋದು. ನೀನೇ ಹಿಂಗದಿ, ನಿಮ್ಮ ಅಣ್ಣನ ಮಗ ಹೆಂಗದನ ಏನು? ಆಮೇಲೆ ನಾಳೆ ನನ್ನ ಮಗಳು ಮಾತಾಡುತ್ತಲೇ ಒಂದೊಂದು ತಪ್ಪು ಹಿಡ್ಕೊಂಡು ನಿಂತಂದ್ರೆ ಪಾಪ ನನ್ನ ಮಗಳು ಒದ್ದಾಡ್ಬೇಕತ್ತಿ. ಬೇಡ. ಅದು ಅಲ್ದ ಇಂಜಿನಿಯರಿಂಗ್ ಕಲ್ತಾನಂತಾನ, ಏಟ್ರ ಮಟ್ಟಿಗೆ ಕಲ್ತಾನ ಬಿಟ್ಟಾನ, ಯಾರಿಗೆ ಗೊತ್ತೈತಿ? ಬೇಡ ಯವ್ವ. ಅದ್ರಾಗ ಇವ್ರು ಅತಿಗೆಮ್ಮ ಏನು ಜೋರದಾಳ ಇವ ಹೆಣ್ಮಗಳು. ಈಕೆಂದ್ರೆ ಈಕಿಗೆ ಅಪ್ಪದಾಳಕಿ ಗೊತ್ತೈತೇನೆ. ನಾಳೆ ನನ್ನ ಸೊಸಿನ ಬಂದಕಿನ ಹುರ್ಕೊಂಡು ತಿಂತಾಳಕಿ ಸೊಸಿನ, ಗೊತ್ತೈತೇನೆ. ನನ್ನ ಮಗಳು ಮತ್ತೆ ಅಲ್ಲಿ ವಿಲಿ ಅಂತ ಗೊತ್ತಿವ ಬೇಡ ಅಂತಕಿ ಕೈಯಾಗಂತ ನನ್ನ ಮಗಳನ್ನ ಸಿಕ್ಸುದಿಲ್ಲ ನಾನು. ಆತನವ ನಾ ಹೇಳಿದ್ರೆ ನಿಂಗೆ ಸಿಟ್ಟು ಬಂದಿತ್ತಲ್ಲ ಇಷ್ಟೋತನ? ನಿನ್ನ ಗಂಡನ ಹೇಳಿದ್ನ ಕೊಡುದಿಲ್ಲ ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿ ಅದೇನು ಹೇಳ್ಕೊತಿ ಹೇಳ್ಕೊ. ಮತ್ತೇನೈತಿ ಎಲ್ಲ ಕಿವ್ಯಾ ತುತ್ತೂರಿ ಊದಿದ್ರಲ್ಲ, ಮತ್ತೆ ಹಿಂಗಿಂಗ ಹೇಳೋ ಹಿಂಗಿಂಗ ಮಾಡ ಅಂತೇಳಿ ಮತ್ತೆ ಅದನ್ನ ಮಾಡ್ತಾರ ಅವ್ರು.
ನಮ್ಮ ಅಣ್ಣ ಎಷ್ಟು ಚಂದ ನೋಡ್ಕೊಂತಿದ್ನು ನನ್ನ ಮಗಳನ್ನ. ಕೊಟ್ಟಿದ್ರ ಮದುವೆ ಮಾಡಿ ಕೊಟ್ಟಿದ್ರ ಗೊತ್ತೈತೇನ? ನಮ್ಮ ಅಣ್ಣಂದು ಅದು ಒಂದು ಕಳಬಳಿ ಉಳಿತಿತ್ತು ನನಗೆ. ಸೊಸಿ ಬೇಯ್ಬೇಕಾಗಿರೋದು ಅತ್ತಿ ಕೈಯಾಗವ, ಮಾವನ ಕೈಯಾಗಲ್ಲ. ಎಲ್ಲರೂ ನಿಮ್ಮಂಗ ಇರ್ತಾರಂತ ಮಾಡಿರ್ನೆ? ನಮ್ಮ ಅತ್ತಿಗೆಮ್ಮ ನಾ ಹೋದಾಗ ಎಷ್ಟು ಜೀವ ಮಾಡ್ತಾಳ ಗೊತ್ತೈತೇನ್ರಿ? ನನ್ನ ಮಗಳನ್ನ ಚಲೋ ನೋಡ್ಕೊಂತಿದ್ಲಕ್ಕೆ. ಕಿವ್ಯಾಗೇನ್ರ ತುರ್ಕೊಂಡಿದ್ದೇನೆ, ಎಮ್ಮೆ ಮಕ್ಕೊಂಡಿದ್ವ? ಈಗಾರ ನಿಮ್ಮ ಬಾಯಿ ಬಿಟ್ಟು ಹೇಳಿದ್ಲ ಬ್ಯಾಡ್ರಿ ಈಡ ವರದಕ್ಷಿಣೆ ಕೊಟ್ಟು ಮಾಡ್ಕೊಳ್ಳೋರದಾರ, ನೀವ್ ಯಾಕೆ ನಿಮ್ಮ ಮಗಳ ಕೇಳಾಕ್ ಹೊಂಟ್ರಿ ಅಂತ ಅಂದ್ಲ ನನ್ನ ಸೊಸಿ ಅಂತ ಹೇಳಿಲ್ಲ. ಮತ್ತೆ ಅದನ್ನ ಮಾತಾಡ್ತೀಯಲ್ಲ. ಯವ್ವ ಈಕಿ ಕೂಟ್ ಮಾತೇನೈತಿ? ಏನ ಇದು ಏನಾರ ಮಾತಾಡಿದ್ರೆ ಏನಾರ ಓದರ್ತತಿ? ಬಿಟ್ಬಿಡು, ಈಕಿ ಕೂಟ್ ಮಾತಾಡಕ್ ಹೋಗ್ಬೇಡ. ಏನು ಸುಮ್ಮನಾಗ ನಡಿ ಒಳಗೆ ಹೋಗು ನಡಿಯತ್ತ. ನೋಡ ನನ್ನ ಮಗಳಿಗೆ ಅಂತ ಈಗ ಮದುವೆ ಮಾಡೋದಿಲ್ಲ. ಅವ್ರ ಫೋನ್ ಹಚ್ಚಿದ್ರೆ ಹೇಳ್ಬಿಡು. ಈ ಮನೆ ನನ್ನ ಮಾತಂದ್ರೆ ಕೋಳಿ ಪುಚ್ಚ ಯಾರಿಗಿಲ್ಲ ಕಕ್ಕಿಲ್ಲ. ನಿಮ್ ಕೂಟ ಏನ್ ಮಾತ ನನ್ನ ಮಗಳಿಗೆ ಕೇಳ್ತಾನೆ.